ಕನ್ನಡ, ಹಿಂದಿ, ತಮಿಳು, ತೆಲುಗು ಸೇರಿದಂತೆ 17 ಭಾಷೆಗಳ ಜನಮನ ಗೆದ್ದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ನೆನಪು ಇಂದಿಗೂ ಕರ್ನಾಟಕದ ಕಲಾವಿದರ ಮನದಲ್ಲಿ ಹಸಿರಾಗಿದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ನಂಜನಗೂಡು ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಸಭಾಂಗಣದಲ್ಲಿ ವಾಸವಿ ಗಾನ ಲಹರಿ ನಂಜನಗೂಡು ವತಿಯಿಂದ ಸ್ವರ ನಮನ ಕಾರ್ಯಕ್ರಮ ಅತ್ಯಂತ ಭಾವನಾತ್ಮಕವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ವಾಸವಿ ಗಾನ ಲಹರಿ ಅಧ್ಯಕ್ಷೆ ನಮ್ರತಾ ರಾಘವೇಂದ್ರ ಸೇರಿದಂತೆ ಗಣ್ಯರು ಎಸ್ ಜಾನಕಿ ಅಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜಾನಕಮ್ಮನವರ ಗಂಟ್ಲಲ್ಲಿ ಸರಸ್ವತಿಯೇ ನೆಲೆಸಿದ್ಲು. ಅವರ ಹಾಡುಗಳು ಕೇವಲ ಹಾಡಲ್ಲ, ಅದು ಪ್ರತಿ ಮಹಿಳೆಯ ಬದುಕಿನ ಭಾಗ. ಇಂದಿಗೂ ಅವರ ಸ್ವರ ಕೇಳಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಭಾವುಕರಾದರು. ಬಳಿಕ ಸಭೆಯಲ್ಲಿ ಮೌನಾಚರಣೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂಜನಗೂಡಿನ ವಾಸವಿ ಗಾನ ಲಹರಿ ವತಿಯಿಂದ ನಮ್ಮ ಜಾನಕಿ ಅಮ್ಮನವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದು ನಡೆಸಲಾಗಿತ್ತು. ಎಲ್ಲರೂ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಮ್ಮನವರು ನಮಗೆಲ್ಲ ಎಷ್ಟು ದಿನ ಇದ್ದರೂ ನಮಗೆ ಸಮಾಧಾನ ಇರಲ್ಲ. ನಾವು ತುಂಬ ಬೇಗ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಇನ್ನೂ ಅಷ್ಟು ವರ್ಷಗಳು ಅಷ್ಟು ಹಾಡುಗಳನ್ನು ಹೇಳಿ ನಮ್ಮನ್ನೆಲ್ಲ ಅವರು ಇನ್ನೂ ಸಂತೋಷ ಪಡಿಸಬೇಕಾಗಿತ್ತು. ಆದರೆ ನಾವು ನಮ್ಮ ಋಣ ಇರೋದೇ ಇಷ್ಟು ಅಂತ ಅಂದ್ಕೊಂಡು ನಾವು ಇದನ್ನು ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತೀವಿ. ನಂಜನಗೂಡಿನಲ್ಲಿ ಎಸ್ ಜಾನಕಿ ಅಮ್ಮನವರ ಸ್ವರ ನಮನ ಹಾಗೂ ಶ್ರದ್ಧಾಂಜಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅವರು ಹಾಡಿರುವ ಗೀತೆಗಳನ್ನು ಹಾಡಿ ಸ್ವರ ನಮನ ಸಲ್ಲಿಸುತ್ತಿದ್ದೇವೆ. ಅವರನ್ನು ಕಳೆದುಕೊಂಡು ನಮ್ಮ ಕಲಾವಿದರಿಗೆಲ್ಲರಿಗೂ ತುಂಬ ನೋವಾಗಿದೆ. ಅವರು ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಮಾನಸಿಕವಾಗಿ ಅವರು ಹಾಡಿರುವ ಗೀತೆಗಳು ಯಾವಾಗಲೂ ನಮ್ಮೊಟ್ಟಿಗೆ ಇರುತ್ತವೆ. ಸುಮಾರು 17 ಭಾಷೆಗಳಲ್ಲಿ ಅವರು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಅವರ ಸಾಧನೆ ನಮ್ಮಂಥ ಹಿರಿಯ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುತ್ತೇನೆ. ಲಹರಿಯಿಂದ ಈ ದಿನ ಸಂಯೋಜಿಸಿದ ಎಸ್ ಜಾನಕಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸ್ವರನಮನದೊಂದಿಗೆ ಎಲ್ಲರೂ ಭಾಗವಹಿಸಿದ್ದಾರೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಎಲ್ಲಾ ಮಹಿಳೆಯರು ಒಟ್ಟಾಗಿ ಜಾನಕಿ ಅಮ್ಮನವರು ಹಾಡಿರುವ 24 ಗೀತೆಗಳನ್ನ ಭಕ್ತಿ ಮತ್ತು ಭಾವದಿಂದ ಹಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಹಾಡುಗಳ ನಡುವೆ ಸಭಾಂಗಣದಲ್ಲಿ ಮೌನ, ಕಣ್ಣಲ್ಲಿ ನೀರು ಮತ್ತು ಜಾನಕಮ್ಮನ ನೆನಪು ತುಂಬಿ ತುಳುಕ್ತಾ ಇತ್ತು. ಪ್ರತಿ ಸಾಲು ಮುಗಿದಾಗಲೂ ಜಾನಕಮ್ಮನಿಗೆ ನಮನ ಘೋಷಣೆ ಮೊಳಗಿತು. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು.